Hey all, welcome back to another mini vlog of day 48. ಇದು ಆ್ಯಕ್ಚುಲಿ ನಾವು ಫಂಕ್ಷನ್ಗೆ ಅಂತ ಹೋಗಿದ್ವಿ ಅಲ್ವಾ. ಹಿಂದಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಅದೇ ಫಂಕ್ಷನಿಂದನೇ ತೊಗೊಂಬಂದಿರೋ ಬೊಕ್ಕೆ ಇದು. ನಮ್ಮ ಕಣ್ಮುಂದೆನೇ ಅದನ್ನು ತೆಗೆದು ಬಿಸಾಕ್ತಾಯಿದ್ರು. ಅದನ್ನು ನೋಡಿ ಓಕೆ, ನನಗೆ ಈ ಫ್ಲವರ್ಸು ಪ್ಲ್ಯಾಂಟ್ಸು ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸುಮ್ಮನೆ ಯಾಕೆ ಬಿಸಾಕೋದು, ಅದನ್ನೆಲ್ಲ ತಗೊಂಡು ಪ್ರಾಪಗೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಇಂಟ್ರೆಸ್ಟ್ ಬಂದಿರೋದ್ರಿಂದ ಪ್ಲ್ಯಾಂಟ್ಸ್ ಮೇಲೆ ಅದು ಒಂದು ಮಾಡೋಣ ಅನಿಸ್ತು. ಆ್ಯಂಡ್ ಆಲ್ಸೋ ಒಂಥರ ಡಿಫ್ರೆಂಟ್ ಕಲರ್ ರೋಸಸ್ ಇತ್ತು ಅಲ್ಲಿ. 4-5 ಥರ ಕಲರ್ಸ್ ಇತ್ತು. ಒಂದು ಡಬಲ್ ಕಲರ್ ಇತ್ತು, ಫುಲ್ ಪಿಂಕು, ವೈಟು ಮತ್ತು ಯೆಲ್ಲೋ, ನಾಟ್ ಯೆಲ್ಲೋ, ದಟ್ ಈಸ್ ಕ್ರೀಮಿಶ್ ಕಲರ್. ಸೊ ವೈ ನಾಟ್ ತೊಗೊಂಡು ಹೋಗ್ಬಿಟ್ಟು ಇದನ್ನು ನಾವು ಮಾಡಬಾರ್ದು ಪ್ರಾಪಗೇಟ್ ಅಂತ ಅನಿಸ್ತು. ಸೀರಿಯಸ್ಲಿ ನಾನು ಕೂಡ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡಿಕೊಂಡು ತಿಳ್ಕೊಂಡಿದ್ದೀನಿ ಹೇಗೆ ಪ್ರಾಪಗೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಲೇಟ್ಲಿ ಆಫ್ ಕ್ಯಾಮ್ರಾ ಅದನ್ನು ಮಾಡಿದ್ದೀನಿ ನಾನು. ಅದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದನ್ನೆಲ್ಲ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ, ಅದರದ್ದು ಹೇಗೆ ಪ್ರಾಪಗೇಟ್ ಆಗ್ತಾಯಿದೆಯಾ ಇಲ್ವಾ ರಿಸಲ್ಟ್ ಬಂದಮೇಲೆ. ಸೊ ಈಗ ಅದನ್ನು ನಾನು ಒಂದು 15 ಸೆಂಟಿಮೀಟರ್ಸ್ ಅಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಕಲರ್ಸು ಮಿಕ್ಸ್ ಇರೋದ್ರಿಂದ ಸೀರಿಯಸ್ಲಿ ನಾನು ಕಟ್ ಮಾಡಾದಮೇಲೆ ನನಗೆ ಗೊತ್ತಾಗಲಿಲ್ಲ ಯಾವ್ಯಾವುದು ಯಾವ ಕಲರು ಅಂತ. ಎಲ್ಲನೂ ಹಾಕಿದ್ದೀನಿ, ಅದು ಬಂದಮೇಲೆ ಗೊತ್ತಾಗೋದು ಯಾವುದು ಫ್ಲವರ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಅದನ್ನೆಲ್ಲ ನಾನು ಮಾಡಿ ಮುಗಿಸ್ಕೊಂಡು ಮತ್ತು ಮಳೆ ಸಂಜೆ ಮೈರನ್ಗೆ ಏನೋ ಬೇಕಿತ್ತು, ಹಾಗಾಗಿ ಇದನ್ನು ತೊಗೊಂಬರೋಣ ಅಂತ ಹೊರಟಿದ್ದು. ಕೆಲಸಗಳ ಮಧ್ಯದಲ್ಲಿ ಒಂದು ಕೆಲಸ ಅಂತಾರಲ್ಲ, ಹಂಗೆ ಆಯಿತು. ಅವಳು ಆ್ಯಕ್ಚುಲಿ ನಾವು ಬಟ್ಟೆ ತರೋಕ್ಕೆ ಅಂತ ಹೋಗಿ ಬಂದಿದ್ದು. ಅಲ್ಲಿ ನೋಡಿದ್ರೆ ಅವರು ಬಿಲ್ ಮಾಡಬೇಕಾದ್ರೆ ಅವಳು ಇಷ್ಟಪಟ್ಟು ತೊಗೊಂಡಿದ್ದು ಒಂದು ಚೈನ್ ಸೆಟ್ಟೇನೋ ಅವರು ಬಿಲ್ಲೇ ಮಾಡಿಲ್ಲ. ಸರಿ, ಅದಾದಮೇಲೆ ಇನ್ನು ಹಠ ಮಾಡ್ತಾಳೆ ಅಂದ್ಬಿಟ್ಟು ಕರ್ಕೊಂಡೋಗಿ ಅವಳನ್ನ ನಾನು ಕೊಡಿಸ್ಕೊಂಡು ಬಂದಿದ್ದಾಯಿತು. ಇದು ಯುಗಾದಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡಿ ಇದು ವಿಡಿಯೋ ಶೂಟ್ ಮಾಡಿರೋದು. ಆ್ಯಕ್ಚುಲಿ ಆಫ್ ಕ್ಯಾಮ್ರಾ ನಾನೆಲ್ಲ ಕೆಲಸ ಮಾಡಿರೋದು. ಸೀರಿಯಸ್ಲಿ ಹಬ್ಬ ಟೈಮಲ್ಲಿ ಮರ್ತು ಹೋಗ್ಬಿಡುತ್ತೆ ನಮಗೆ ವಿಡಿಯೋ ತೊಗೋಬೇಕು ಅನ್ನೋದು. ಎಲ್ಲ ಆದಮೇಲೆ ಲಕ್ಕಿಲಿ ಅಟ್ಲೀಸ್ಟ್ ಈಗಾದರೂ ನೆನಪಾಯಿತು ಅಂತ ವಿಡಿಯೋನ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಈಗಾಗಲೇ ನೀವೆಲ್ಲ ಈ ಹಬ್ಬನ ಆಚರಿಸ್ತೀರಾ. ನಿಜ ಹೇಳಬೇಕು ಅಂದರೆ ನಮಗೆ ಇದು ಹೊಸ ವರ್ಷ. ಸೊ ಎಲ್ಲರಿಗೂ ಪರಾಭವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಇನ್ನು ಯುಗಾದಿ ಹಬ್ಬ ಅಂತಂದರೆ ಬೇವು ಬೆಲ್ಲ, ಅದರ ಜೊತೆಲಿ ಮಾವಿನಕಾಯಿ, ಚಿತ್ರಾನ್ನ, ಒಬ್ಬಟ್ಟಿನ ಸಾರು ಇದೆ ಅಲ್ವಾ ಮೆನುಲಿರುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.